ಸ್ನೇಹಿತರೆ, ಈ ದೇಶ ಬಹುಭಾಷೆ ವರ್ಣಗಳ ಇದರಿಂದ ಬಹುಮತಗಳ ಇದರಿಂದ ಕೂಡಿರ್ತಕ್ಕಂಥದ್ದು. ಮತ್ತೆ ಈ ದೇಶದಲ್ಲಿ ದೇವರು ಸಹ ಅನ್ಯೋನ್ಯವಾಗಿರಬೇಕು. ಜಾತಿ ಮತಗಳ ಭೇದ ಇಲ್ಲದೆ ಇರ್ತಕ್ಕಂಥ ದೇವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಎದುರುಗಡೆ ಇದೆ. ಯಾರು ದೇವರನ್ನು ಪೂಜಿಸ್ತಾರೋ ಅವರೇ ಇವತ್ತು ಭೇದ ಭಾವ ಮಾಡ್ತಾ ಇದ್ದಾರೆ. ಯಾವ ದೇವರನ್ನು ಅವರು ಹೋಗಿ ಪೂಜೆ ಮಾಡ್ತಾರೋ ಅವರೇ ಭೇದ ಭಾವ ಮಾಡ್ತಾ ಇದ್ದಾರೆ. ಆ ಭೇದ ಭಾವ ಬೂಟಾಟಿಕೆ ಇದೆ. ಆ ಬೂಟಾಟಿಕೆಯನ್ನ ಬಿಟ್ಟು ಧೈರ್ಯವಾಗಿ ಆ ದೇವರನ್ನೇ ಎದುರಿಸ್ತಕ್ಕಂಥ ಶಕ್ತಿ ನಿಮಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಮೋದಿ ಸಾಹೇಬರನ್ನಾಗ್ಲಿ ಬಿಜೆಪಿ ನಾಯಕರನ್ನಾಗಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ಮೋದಿ ಸಾಹೇಬರು ಡೆಲ್ಲಿಯಿಂದ ಬರ್ತಾರೆ, ತಿರುಪತಿಗೆ ಹೋಗ್ತಾರೆ, ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನ ಮಾಡ್ತಾರೆ. ತಿರುಮಲದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಎಷ್ಟು ಮದುವೆ ಮಾಡ್ಕೊಂಡಿರೋದು? 2 ಮದುವೆ. 2 ಮದುವೆ ಮಾಡ್ಕೊಂಡಿರ್ತಕ್ಕಂಥ ವೆಂಕಟೇಶ್ವರ ಒಬ್ಬರು ಅಲ್ವೇಲ್ ಮಂಗಮ್ಮ, ಇನ್ನೊಬ್ರು ಬೀಬಿ ನಾಂಚಾರಿ. ಯಾರು? ಮುಸ್ಲಿಂ ಇವರು. ಹಂಗಾದ್ರೆ ಯಾವುದೇ ಹೆಣ್ಣನ್ನ ಒಬ್ಬ ಗಂಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಹೆಣ್ಣಿನ ಕಡೆ ಅವರು ಏನಂತಾರ? ಗಂಡವರು ಮಾವಂದ್ರೆ ಅಂತಾರ ಅಲ್ವಾ? ಇದು ವಾಸ್ತವಾಂಶನ ಅಲ್ವಾ? ವಾಸ್ತವಾಂಶ ಇದು. ಯಾವ ಹೆಣ್ಣನ್ನ ಆ ಗಂಡ ಕೊಟ್ಟಿದಾರೋ ಅವರು ಇವತ್ತು ಮಾವಂದರು. ಆ ಮಾವಂದ್ರೆ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಮ್ಸ್. ಯಾರಿಗೆ? ವೆಂಕಟೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥವ್ರಿಗೆ. ಅದನ್ನು ಖಂಡಿಸ್ತೀರಾ? ಮೋದಿ ಸಾಹೇಬ್ರೆ, ನೀವು ಖಂಡಿಸ್ತೀರಾ? ವೆಂಕಟೇಶ್ವರನ ಮಾಡಿರೋ ತಪ್ಪಂತ ಖಂಡಿಸ್ತೀರಾ? ಇಲ್ಲ, ವೆಂಕಟೇಶ್ವರನ ನಾನು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಕಾಪಾಡೋದಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ, ಆದ್ರಿಂದನೇ ಹಿಂದೂಗಳನ್ನು ಮಾಡ್ಕೊಂಡಿದ್ದೇನೆ, ಮುಸ್ಲಿಮ್ಸ್ ಅನ್ನು ಮಾಡ್ಕೊಂಡಿದ್ದೇನೆ ಅಂತೇಳಿ ಏನು ಸಂದೇಶವನ್ನ ಈ ದೇಶಕ್ಕೆ ಪ್ರಪಂಚಕ್ಕೆ ಕೊಟ್ಟಿದಾರೋ ಆ ಸಂದೇಶ ತಪ್ಪಂತಕ್ಕಂತ ಧೈರ್ಯ ತಿರುಮಲದಲ್ಲಿ ಬಂದು ಹೇಳ್ತೀರಾ ನೀವು ಮೋದಿ ಸಾಹೇಬ್ರೆ? ಯಾರಿಗ ನೀವು ಬೂಟಾಟಿಕೆ ಮಾಡ್ತಾ ಇರೋದು? ಬೂಟಾಟಿಕೆ ಮಾಡಬೇಡ್ರಿ, ಅಲ್ಲೋಲ್ಕೊಳ್ಳ ಮಾಡಬೇಡ್ರಿ. ಮನುಷ್ಯನಾಗಿ ನೋಡಬೇಕು ಅಂತಕ್ಕಂಥದ್ದು 3000 ವರ್ಷಗಳಿಂದ ಈಶಾ ಉಪನಿಷತ್ತು 6ನೇ ಶ್ಲೋಕಲ್ಲಿ ಏನ್ ಹೇಳುತ್ತೆ? ಎಲ್ಲ ಜೀವರಾಶಿಗಳಲ್ಲಿ ನೀನಿರು, ಎಲ್ಲ ಜೀವರಾಶಿಗಳು ನಿನ್ನಲ್ಲಿರ್ಲಿ ಅಂತಂದ್ರೆ ಮನುಷ್ಯರೊಬ್ಬರಲ್ಲ ಅವ್ರಿಗೆ ಆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಆ ಸಂದೇಶ ಮಹತ್ವವಾದಂತ ಮಾನವ ಪರ ಇರ್ತಕ್ಕಂಥ ಸಂದೇಶಗಳನ್ನ ನೀವು ಯಾಕೆ ಬಿಟ್ಟಿರ್ತಕ್ಕಂಥದ್ದು? ಯಾಕೆ ಕೋಮವಾದ ಇದ್ ಮಾಡ್ತೀರಾ? ಯಾಕೆ ಮುಸ್ಲಿಮರಿಗೆ ತಾಲಿ ಕೊಟ್ಬಿಡ್ತಾರೆ, ಹಿಂದೂಗಳದೆಲ್ಲಾನ ತೆಗೆದು ಕೊಟ್ಬಿಡ್ತಾರೆ ಅಂತಂದ್ರೆ ವೆಂಕಟೇಶ್ವರ ಕಟ್ಟಿರ್ತಕ್ಕಂಥ ತಾಲಿಯನ್ನವೇ ಕೊಟ್ಬಿಡ್ತಾರ? ನೀವು ಕೊಡಿಸ್ತೀರಾ? ವೆಂಕಟೇಶ್ವರ ತಿರುಮಲದಲ್ಲಿರ್ತಕ್ಕಂಥ ಲಕ್ಷಾಂತರ ಜನರು ದಿನನಿತ್ಯ ದರ್ಶನ ಮಾಡ್ತಕ್ಕಂಥ ಆ ವೆಂಕಟೇಶ್ವರನ ವಿರೋಧ ಮಾಡುವ ಶಕ್ತಿ ನಿಮಗಿದೆಯಾ? ಸಸ್ವಾಗಿ ಹೇಳಿ, ನಾಟಕ ಆಡಬೇಡಿ, ನಾಟಕದಿಂದ ವರ್ತನೆ ಮಾಡಬೇಡಿ. ದೇವರೇ ಹೇಳಿದ್ದಾರೆ, ಇಲ್ಲಿ ಎಲ್ರನ್ನು ಅನ್ಯೋನ್ಯವಾಗಿರ್ಬೇಕು, ಹಿಂದೂ ಮುಸ್ಲಿಂ ಐಕ್ಯತೆಯಿಂದ ಇರಬೇಕು. ಆದ್ರಿಂದಾನೆ ನಾನು ಈ ಪ್ರಪಂಚಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂತೇಳಿ ವೆಂಕಟೇಶ್ವರ ಕೊಟ್ಟಿದ್ದಾನೆ. ಇದನ್ನೆಲ್ಲರನ್ನ ನಾವು ಗಮನಿಸಬೇಕಾಗತ್ತೆ. ಯಾರು ಬೂಟಾಟಕ್ಕೆ, ಯಾರು ವಾಸ್ತವಿಕತೆಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಆ ದಿಕ್ಕಿನಲ್ಲಿ ನಾವೆಲ್ಲರನ್ನೂ ವೆಂಕಟೇಶ್ವರ ಏನು ಹೇಳಿದಾನೋ, ಏನು ಅನುಸರಿಸಿದಾನೋ ಆ ಐಕ್ಯತೆಯನ್ನು ಕಾಪಾಡಬೇಕು. ಬರೀ ವೋಟ್ಗಾಗಿ ನಾವೀ ತಂತ್ರಗಳನ್ನು ಮಾಡೋದು ಬೇಡ, ಕುತಂತ್ರಗಳನ್ನು ಮಾಡೋದು ಬೇಡ ಅಂತೇಳಿ, ಆ ಕುತಂತ್ರಗಳಿಗೆ ಬಲಿಯಾಗುವುದು ನಾವು ಬೇಡ ಅಂತೇಳಿ
ನಾನು ಎಲ್ಲರನ್ನು ಮನವಿ ಮಾಡ್ತಾ ಇದ್ದೇನೆ, ಮತ್ತೆ ಅವ್ರಿಗೆ ಸವಾಲನ್ನು ಆಗ್ತಾ ಇದೆ. ನಿಮಗೆ ಧೈರ್ಯ ಇದ್ರೆ ಹಿಂದೂ ಮುಸ್ಲಿಂ ಸಪ್ರೇಟ್ ಅಂತಂದ್ರೆ ತಿರುಪತಿಯಲ್ಲಿ ಬಂದು ವೆಂಕಟೇಶ್ವರನ ವಿರೋಧ ಮಾಡಿದ್ರು. ವೆಂಕಟೇಶ್ವರ ಮಾಡಿರ್ತಕ್ಕಂಥ ತಪ್ಪಂತಕ್ಕಂತ ಹೇಳಿ ಅಂತೇಳಿ ತಮ್ಮ ಮುಖಾಂತರ ನಾನು ಅವರಿಗೆ ಈ ಸವಾಲನ್ನು ಆಗ್ತಾ ಇದ್ದೆ.